ಏನಪ್ಪ ಬೌಲಲ್ಲಿ ನೀರು ಇಟ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ವಾಟರ್ ಪ್ರೂಫ್ ಮೇಕಪ್ ಮಾಡೋಣ ಅಂತ ಹಾಗಾಗಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಮೇಕಪ್ ಎಲ್ಲ ಆದಮೇಲೆ ನೀರಲ್ಲಿ ನನ್ನ ಫೇಸ್ನ ವೆಟ್ ಮಾಡಿಕೊಂಡೆ. ಆಮೇಲೆ ಟಿಶ್ಯೂಯಿಂದ ಎಲ್ಲ ಡ್ಯಾಬ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವುದೇ ಥರ ಮೇಕಪ್ ಒಂದು ಸ್ವಲ್ಪನೂ ಸ್ಮರ್ಜ್ ಆಗಿಲ್ಲ. ಸೆಲೆಬ್ರಿಟಿ ಲುಕ್ ಎಲ್ಲ ಗ್ಲೋಯಿಂಗ್ ಲುಕ್ ವಾಟರ್ ಪ್ರೂಫ್ ಮೇಕಪ್ ಎಲ್ಲ ಮಾಡ್ಕೊತಾರೆ ಅಲ್ಲ. ಅದನ್ನು ಜಸ್ಟ್ ಈ 2 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಫಿಕ್ಸರ್. ಈ ಫಿಕ್ಸರಲ್ಲಿ ಟೀ ಟ್ರೀ ಎಕ್ಸ್ಟ್ರಾಕ್ಟ್ ಇನ್ಫ್ಯೂಸ್ಡ್ ಆಗಿರುತ್ತೆ. ಹಾಗೆ 12 hours ವರೆಗೂ ಸ್ಟೇ ಆಗುತ್ತೆ. ಒಳ್ಳೆ ಮ್ಯಾಟ್ ಫಿನಿಶ್ ಕೊಡುತ್ತೆ. ಫಿಕ್ಸರ್ ಆದ್ಮೇಲೆ 3-in-1 ಹೈಡ್ರಾ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಲೋವೆರಾ ಇರುತ್ತೆ ಮತ್ತೆ ಇದು 3-in-1 ಆಗಿ ವರ್ಕ್ ಮಾಡುತ್ತೆ. ಫೌಂಡೇಶನ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಆಗಿ 10 hours ವರೆಗೂ ಲಾಂಗ್ ಸ್ಟೇ ಆಗಿರುತ್ತೆ. ಮೇಕಪ್ ಎಲ್ಲ ಆದ್ಮೇಲೆ ಮತ್ತೆ ಲಿಪ್ಸ್ಟಿಕ್, ಬ್ಲಷ್ ಎಲ್ಲ ಹಾಕಿ ಮತ್ತೆ ಫಿಕ್ಸರ್ ಇಂದ ಮೇಕಪ್ ನ ಲಾಕ್ ಮಾಡ್ಕೊಂಡೆ. ಹಾಗೆ ಇನ್ನೊಂದ್ಸರಿ ಟೆಸ್ಟ್ ಮಾಡಿ ನೋಡೋಣ ಇವಾಗ ಮೇಕಪ್ ಯಾವ ತರ ಏನಾದರೂ ಸ್ಮರ್ಜ್ ಆಗುತ್ತಾ ಅಂತ. ಜಸ್ಟ್ ಈ ಟೂ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಿಂದ ನೋಡ್ತಾ ಇರ್ಬೋದು ಯಾವುದೇ ತರ ಮೇಕಪ್ ಒಂದು ಸ್ವಲ್ಪನೂ ಸ್ಮರ್ಜ್ ಆಗಿಲ್ಲ. ಟಿಶ್ಯೂ ಇಂದ ನೋಡ್ತಾ ಇರ್ಬೋದು ಒಂದು ಸ್ವಲ್ಪನೂ ಮೇಕಪ್ ಕೂಡ ಕಾಣ್ತಾ ಇಲ್ಲ. ನೀವು ಕೂಡ ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು ನಿಮ್ಮ ಫೇವ್ರೆಟ್ ಬ್ಯೂಟಿ ವೆಬ್ಸೈಟ್ ಆ್ಯಪಲ್ಲಿ. ಎಲ್ಲ ಪ್ರಾಡಕ್ಟ್ಸ್ನ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತೆ ನೈಕಾ, ಪರ್ಪಲ್, ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ನಿಮಗೆ ಈ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಒಂದ್ಸರಿ ಚೆಕ್ ಮಾಡಿ. ಹ್ಯಾಪಿ ಶಾಪಿಂಗ್.